ಮಹಾಕುಂಭ ಮೇಳದಲ್ಲಿ ಕಾಲು ತುಳಿತ ದುರಂತ, ನಾಲ್ವರ ಅಂತ್ಯಕ್ರಿಯೆ. ಬೆಳಗಾವಿ ಮಹಾಕುಂಭ ಮೇಳದಲ್ಲಿ ಸಂಭವಿಸಿದ ಕಾಲು ತುಳಿತದಲ್ಲಿ ಸಾವನ್ನಪ್ಪಿದ ನಾಲ್ವರ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಬೆಳಗಾವಿ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅರುಣ್ ಕೋಪರ್ಡೆ ಹಾಗೂ ಮಹಾದೇವಿಯವರ ಮೃತದೇಹಗಳನ್ನು ಬಿಮ್ಸ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಯಿತು. ಇನ್ನು ಮಹಾದೇವಿ ಬಾವನೂರ್ ಅವರ ಶವವನ್ನು ಬೆಳಗಾವಿಯ ನಿವಾಸದ ಮುಂದೆ ಕೆಲ ಹೊತ್ತು ಇಟ್ಟ ಬಳಿಕ ಅವರ ತವರೂರಾದ ಹುಬ್ಬಳ್ಳಿ ತಾಲೂಕಿನ ನೂಲಿ ಗ್ರಾಮಕ್ಕೆ ಒಯ್ಯಲಾಯಿತು. ಈ ವೇಳೆ ಮಹಾದೇವಿಯ ಕುಟುಂಬಸ್ಥರ ಆಕ್ರಂದನ ಮುಗಿಲುಮುಟ್ಟಿದೆ. ಅರುಣ ಕೋಪರ್ಡೆ ಅವರ ಶವವನ್ನು ಜಿಲ್ಲಾ ಆಡಳಿತದಿಂದ ಬರಮಾಡಿಕೊಳ್ಳಲಾಯಿತು. ಬಳಿಕ ನೇರವಾಗಿ ಮರಣೋತ್ತರ ಪರೀಕ್ಷೆ ನಡೆಸಿ ಶವವನ್ನು ಶೆಟ್ಟಿಗಲ್ಲಿಯ ಅವರ ನಿವಾಸಕ್ಕೆ ಒಯ್ಯಲಾಯಿತು. ನಂತರ ಸದಾಶಿವನಗರದ ಸ್ಮಶಾನದಲ್ಲಿ ಅಂತ್ಯಕ್ರಿಯೆ ನೆರವೇರಿದೆ. ಈ ವೇಳೆ ಪತ್ನಿ, ಪುತ್ರ, ಕುಟುಂಬಸ್ಥರು ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಇದೇ ವೇಳೆ ಕಾಲು ತುಳಿತದ ಭಯಾನಕತೆ ಬಿಚ್ಚಿಟ್ಟ ಮೃತ ಅರುಣ ಪತ್ನಿ ಕಾಂಚನ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳದಲ್ಲಿ ನಡೆದ ಕಾಲು ತುಳಿತದಲ್ಲಿ ಸಾವನ್ನಪ್ಪಿದ ಬೆಳಗಾವಿ ನಾಲ್ವರಲ್ಲಿ ಇಬ್ಬರ ಮೃತದೇಹ ಆಗಮಿಸಿದ್ದು, ಮೃತ ಅರುಣ ಕೋರ್ಪಡೆ ಪತ್ನಿ ಕಾಂಚನಾ ಕೋರ್ಪಡೆ ಘಟನೆ ಭಯಾನಕತೆಯನ್ನು ವಿವರಿಸಿದ್ದಾಳೆ. ದೆಹಲಿಯಿಂದ ಪತಿಯ ಮೃತದೇಹ ಆಗಮಿಸಿದ ಬಳಿಕ ಮಾಧ್ಯಮಗಳೊಂದಿಗೆ ಕಾಂಚನಾ ಮಾತನಾಡಿದ್ದಾರೆ. ಕಾಲು ತುಳಿತ ದುರಂತದಲ್ಲಿ ದೆಹಲಿಯಿಂದ ಪತಿಯ ಮೃತದೇಹ ಆಗಮಿಸಿದ ಬಳಿಕ ಮಾಧ್ಯಮದಗಳೊಂದಿಗೆ ಕಾಂಚನಾ ಮಾತನಾಡಿದ್ದಾರೆ. ಕಾಲು ತುಳಿತ ದುರಂತದಲ್ಲಿ ನನಗೂ ಗಾಯವಾಗಿದೆ. ಪವಿತ್ರ ಸ್ಥಾನಕ್ಕೆಂದು ಹೋದಾಗ ಏಕಾಏಕಿ ಜನಸಂದಣಿ ಹೆಚ್ಚಾಗಿ ಓಡೋಡಿ ಬಂದು ಒಬ್ಬರ ಮೇಲೆ ಒಬ್ಬರು ಬೀಳತೊಡಗಿದರು. ಆ ಸಮಯದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದೆವು. ಬಹಳ ಕೆಟ್ಟ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಪ್ರಜ್ಞೆ ಬಂದಾಗ ಪತಿ ಸಾವನ್ನಪ್ಪಿರುವ ಬಗ್ಗೆ ತಿಳಿಯಿತು. ನನ್ನ ಸ್ನೇಹಿತೆ ಕೂಡ ತೀರಿಕೊಂಡಳು ಎಂದು ನೋವಿನಲ್ಲಿ ಕಣ್ಣೀರಿಡುತ್ತಾ ಅರುಣ್ ಅವರ ಪತ್ನಿ ಕಾಂಚನಾ ಘಟನೆ ಭಯಾನಕವನ್ನು ವಿವರಿಸಿದ್ದಾಳೆ. ಆ ಕುರಿತು ವಿಡಿಯೋ ಇಲ್ಲಿದೆ ನೋಡಿ. ಇನ್ನೊಂದೆಡೆ ತಾಯಿ ಮಗಳ ಮೃತದೇಹಗಳ ಮುಂದೆ ಗೋಳಾಡಿದ ನೆಚ್ಚಿನ ನಾಯಿ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಮಹಾಕುಂಭ ಮೇಳದಲ್ಲಿ ಸಂಭವಿಸಿದ ಕಾಲು ತುಳಿತದಲ್ಲಿ ಮೃತಪಟ್ಟ ಬೆಳಗಾವಿಯ ತಾಯಿ ಮಗಳು ಜ್ಯೋತಿ ಹತ್ರವಾಟ್ ಮತ್ತು ಅವರ ಪುತ್ರಿ ಮೇಘಾ ಅವರ ಅಂತ್ಯ ಸಂಸ್ಕಾರ ಶಹಾಪುರ ಸ್ಮಶಾನದಲ್ಲಿ ನೆರವೇರಿತು. ಈ ವೇಳೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದರೆ ಅವರ ನೆಚ್ಚಿನ ನಾಯಿ ಕೂಡ ಗೋಳಾಡಿತು. ಪುಣ್ಯ ಸ್ನಾನಕ್ಕೆಂದು ಹೋದ ತಾಯಿ ಮಗಳು ಶವವಾಗಿ ಬಂದಿದ್ದನ್ನು ಕಂಡು ಕುಟುಂಬದವರು ದುಃಖದಲ್ಲಿ ಮುಳುಗಿದ್ರು. ಅವರ ಮನೆ ನಾಯಿಯ ಗೋಳಾಟವು ನೆರೆದವರ ಕಣ್ಣಲ್ಲಿ ನೀರು ತರಿಸಿತು. ಅವರ ನೆಚ್ಚಿನ ಶ್ವಾನವು ಇಬ್ಬರ ಶವದ ಮುಂದೆ ನಿಂತು ಗೋಗರೆಯಿತು. ಅವರ ತೀರಿಕೊಂಡ ಸುದ್ದಿ ತಿಳಿದಾಗಿನಿಂದಲೂ ನಾಯಿ ಮೌನಕ್ಕೆ ಶರಣಾಗಿತ್ತೆಂದು ತಿಳಿದು ಬಂದಿದೆ. ಕುಂಭಮೇಳಕ್ಕೆ ತೆರಳಿದ್ದ ಬೆಳಗಾವಿಯ ಮತ್ತೋರ್ವ ವ್ಯಕ್ತಿ ಸಾವು. ಕುಂಭಮೇಳದಲ್ಲಿ ಪಾಲ್ಗೊಂಡಿದ್ದ ಬೆಳಗಾವಿಯ ಮತ್ತೋರ್ವ ಯಾತ್ರಾರ್ಥಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಬೆಳಗಾವಿಯ ದೇಶಪಾಂಡೆ ಗಲ್ಲಿಯ ರವೀಂದ್ರ ಜಟಾರ್ 60 ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಕುಂಭಮೇಳದ ಯಾತ್ರೆ ಮುಗಿಸಿ ರೈಲಿನಲ್ಲಿ ಮರಳುತ್ತಿರುವಾಗ ರವೀಂದ್ರ ಜಟಾರ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಪುಣೆಯಲ್ಲಿ ರೈಲಿನಲ್ಲಿ ಹೃದಯಾಘಾತವಾಗಿ ರವೀಂದ್ರ ಸಾವನ್ನಪ್ಪಿದ್ದು ಮರಣೋತ್ತರ ಪರೀಕ್ಷೆ ಕೈಗೊಳ್ಳಲಾಗಿದೆ. ಇದರಿಂದ ಸಂಬಂಧಿಕರು, ಸ್ನೇಹಿತರು ಇಂದು ಸಾಯಂಕಾಲ ಮೃತದೇಹ ಬೆಳಗಾವಿ ತರುವ ಸಾಧ್ಯತೆ ಇದೆ. 3 ದಿನಗಳ ಹಿಂದೆ ಪ್ರಯಾಗ್ರಾಜ್ಗೆ ರೈಲಿನಲ್ಲಿ ಸ್ನೇಹಿತರಾಜಿಗೆ ತೆರಳಿದ್ದ ರವೀಂದ್ರ ಜಟಾರ್ಗೆ ಹೃದಯಾಘಾತವಾಗಿದೆ. ಹೌದು, ಭಾಳ ಆಗಬಾರ್ದಿತ್ತು. ಇಂಥ ಅಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಜನ ಕೂಡ್ತಾರೆ. ಬಟ್ UP ಗೌರ್ಮೆಂಟ್ ಕೂಡ ಅವರು ಎಲ್ಲರೂ ಅಲ್ಲಿ ಮಾಡ್ತಾಯಿದ್ದಾರೆ. ಬಟ್ ಆಗೋಗಿದೆ. ಸೊ ನಾವು ಅವರ ಫ್ಯಾಮ್ಲೀಸ್ಗೆ ದೇವರು ನೋವನ್ನು ಭರಿಸುವಂಥ ಶಕ್ತಿ ಕೊಡಬೇಕಂತ ನಾವು ಕೇಳ್ಕೊತೀವಿ. ಈಗ 2 ಬಾಡಿಗಳ ಇಲ್ಲಿ ಬೆಳಗಾವಿ ಏರ್ಪೋರ್ಟಿಗೆ ಬರ್ತಾ ಇದ್ದಾವೆ. ಸೊ ನಾವು ಕೂಡ ಅವ್ರಿಗೆ ಸ್ವಲ್ಪ ಮಾಲಿದ ಹಾಕಿ ಇದು ಮಾಡ್ತೀವಿ. ಅಂತಿಮ ನಮನ ಸರ್. ಸೊ ಫ್ಯಾಮ್ಲೀಸ್ ಕೂಡ ಬಂದಿದ್ದಾರೆ. ಸೊ ಭಾಳ ನೋವಾಗುತ್ತೆ. ಯಾಕಂದರೆ ನಾನು ನೋಡಿದೆ 4 ಜನ, ಅದರಲ್ಲಿ 24 ವರ್ಷದ ಒಬ್ಬ ಹುಡುಗಿ. ಸೊ ಈಗ ತಾನೇ ಸ್ವಲ್ಪ ಕಾಲೇಜ್ ಅದು ಮುಗಿಸಿರ್ತಾರೆ. ಇನ್ನೂ ಜೀವನ ಭಾಳ ದೊಡ್ಡದಿದೆ. ಸೊ ಅದಕ್ಕಾಗಿ ನಾವು ಅವ್ರ ಫ್ಯಾಮ್ಲಿ ಜೊತೆ ನಾವು ಯಾವತ್ತೂ ಇರ್ತೀವಿ ಅಂತ ಹೇಳಿ. ಸಹಜವಾಗಿ ಅಂತ ಅಷ್ಟು ದೊಡ್ಡ ನಾನು ಹೇಳಿದಾಗೆ ಹೋಲಿ ಪ್ಲೇಸಸಲ್ಲಿ ಇಷ್ಟು ಜನ ಕೂಡ 144 ಇಯರ್ಸ್ಗೆ ಒಮ್ಮೆ ಆಗುತ್ತಂತ ಇದು ಕಾರ್ಯಕ್ರಮ. ಸೊ ಅದಕ್ಕಾಗಿ
ಅವರು ಪ್ರಯತ್ನ ಮಾಡ್ತಾ ಇದ್ದಾವೆ. ಬಟ್ ಕೆಲವೊಂದು ಸರ್ತಿ ಆಗ್ತವೆ ಸಹಜವಾಗಿ ಅಂತ ನಾವು ಹೇಳ್ಬೋದು. ಬಟ್ ಆದಷ್ಟು ಜನರು ತಮ್ಮ ಸೇಫ್ಟಿ ಅಂತ ನೋಡ್ಕೋಬೇಕಂತ ಅದೇ ತಂದೆಯವರು 2 ಲಕ್ಷ ಈಚ್ ಫ್ಯಾಮ್ಲಿಗೆ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ದಾರೆ.